ನಮಸ್ಕಾರ ಎಲ್ರಿಗೂ ಮತ್ತೊಂದು ವ್ಲಾಗಿಗೆ ಸ್ವಾಗತ. ಸೊ ಇವತ್ತಿದ್ದೀವಿ ನಾವು ಟ್ಯಾಬಲ್ಲಿ. ಲಾಸ್ಟ್ ವೀಡಿಯೋ ನೋಡಿರ್ತೀರ. ಸೊ ಸಾಂಗ್ಲಾ ಟು ಟ್ಯಾಬೋಗಿ ರೀಚ್ ಆಗಿದ್ದೀವಿ. ತುಂಬ ಡಿಫಿಕಲ್ಟ್ ಏನಿಲ್ಲ, ರೋಡ್ ಚೆನ್ನಾಗಿದೆ, ಬಟ್ ರೋಡೇ ಸಾಗಲ್ಲ. ಮತ್ತು ಆಲ್ಟಿಟ್ಯೂಡು ಗಾಡಿ ಪಿಕಪ್ ತೊಗೊಳ್ಳಲ್ಲ, ಆಮೇಲೆ ಸ್ಲೋ ಹೋಗುತ್ತೆ, ಮತ್ತು ಜನ ಇಲ್ಲ, ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ನೈಟ್ ರೀಚ್ ಆದವು. ಸೊ ಇವತ್ತು ನಾವು ಇಲ್ಲೇ ಐಮಾ ಸ್ಪಿಟಿ ಸ್ಟೇನ್ ಅಂತ ಮಾಡಿದ್ದು. ಹಿಂದೆಗಡೆನೇ ಗ್ಲೇಷಿಯರ್ ಇದೆ ಸುತ್ತು. ಸೊ ಇವತ್ತು ಸಾಕಷ್ಟು ಎಕ್ಸ್ಪ್ಲೋರ್ ಇಟ್ಕೊಂಡಿದ್ದೀವಿ. ಇವತ್ತು 4-5 ಎಕ್ಸ್ಪ್ಲೋರ್ ಇದೆ, ವಾಚ್ ಮಾಡ್ತಾರೆ, ಗೊತ್ತಾಗುತ್ತೆ. ಸೊ ಸ್ಪಿಟಿ ಮಾಡೋರಿಗೂ ಇದು ಯೂಸ್ ಆಗುತ್ತೆ ವಿಡಿಯೋ. ಸೊ ಏನಕ್ಕೆ ಅಂದರೆ ನಮ್ಮ ವಿಡಿಯೋಗಳು ನೋಡ್ಕೊಂಡು ನೀವು ಬರ್ಬೋದು, ಎಕ್ಸ್ಪ್ಲೋರ್ ಹೆಂಗೆ ಮಾಡ್ಬೋದು ಅಂತ ನೋಡ್ಬೋದು. ಸೊ ಆ ಥರ ಅದಕ್ಕೋಸ್ಕರ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳಿರುತ್ತೆ, ನೀವು ಯಾರಿಗಾದ್ರೂ ಶೇರ್ ಮಾಡ್ಬೋದು ಅಷ್ಟೇ, ಇದೇನಿಲ್ಲ. ಸೊ ನೋಡಿ ನಮ್ಮ ಸಲಾಮಪ್ಪ ಶಿಸ್ತಿನ ಸಿಪಾಯಿ ಬೆಳಿಗ್ಗೆನೇ ರೆಡಿ ಇರ್ತಾನೆ, ದಮ್ ಹೊಡಿಯೋಕ್ಕೆ, ಎಣ್ಣೆ ಹೊಡಿಯೋಕ್ಕೆ, ಇನ್ನೇನಕ್ಕಲ್ಲ. ಎಣ್ಣೆ ಹೊಡಿಯೋದೆಲ್ಲ ಐತೆ, ನಿಂದು ಬೆಳಗ್ಗೆನೇ ಹಾಕೋತಾ ಇರೋದು. ಸೊ ನೋಡಿ ಹಿಂಗಿದೆ. ಸೊ ಟೋಟಲಾಗಿ ನಮ್ಮದು ಎಲ್ಲ ಹುಡುಗರೆಲ್ಲ, ಬಟ್ ಎವಿ ನಿನ್ನೆ -18 ಡಿಗ್ರಿಗೆ ಹೋಗಿದೆ ಚಳಿ. 18 ಡಿಗ್ರಿ ತನಕ ಹೋಗಿತ್ತು. ಸಖತ್ತು. ಸುಮ್ಮನೆ ಅಲ್ಲ ಸ್ಪಿಟಿ ಮಾಡೋದು ಅಷ್ಟು ಸುಲಭಗೆ. ಇಲ್ಲಿ ನೋಡಿ ನಿಜ ಇಲ್ಲ ತುಂಬ. ನೀವು ಫಸ್ಟು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಹೆಂಗಿತ್ತು ಸ್ಪಿಟಿಗೆ ಬರ್ತೀನಿ ನೀವು ಏನೋ ಅಂತಾರೆ? ಫುಲ್ಲು ಏನೋ ಅನ್ಕೊಂಡಿದ್ದೆ, ಇಲ್ಲಿ ಬಂದ್ಮೇಲೆ ಚಳಿ ಅಂದ್ರೆ ಅಡ್ವೆಂಚರ್ ಚೆನ್ನಾಗಿದೆ, ಸೂಪರ್ ಆಗಿದೆ ಮಾತ್ರ. ಅದೇ ನೋವಲ್ಲೂ ಸುಖ ಪಡ್ಬೇಕಷ್ಟೇ, ನೋವಲ್ಲೂ ಅಷ್ಟೇ. ನೋವಲ್ಲೂ 100 ಸುಖ ಉಂಟು ಇಲ್ಲಿ ಅಂತ ಹಂಗೆ ನೋಡಿ. ಮನೋಜು, ವಿನಯ್ ಅವರೇ ಹೇಳ್ಬೇಕು. ವಿನಯ್ ಅವ್ರಿಗೆ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು ಅಂದರೆ, ನಾನು ಇವ್ರ ಗಾಡಿಗೆ ಹಾಕಿದ್ದೀನಿ. ಇಲ್ಲ ಇವ್ರ ಗಾಡಿ ಇಲ್ಲಪ್ಪ, ಅವ್ರು ನೋಡಿ ಅಲ್ಲೊಬ್ಬ ಅಲ್ಲಿ ಗಾಡಿ ಲಗೇಜ್ ಆಗ್ತವ್ರು ನೋಡಿ. ಇವ್ರ ಗಾಡಿ ಹಾಕಿದ್ದೀವಿ. ಪಾಪ ಇವರೊಬ್ರು ಸಿಗರೇಟ್ ಸೇದಲ್ಲ. ಆ 3 ಜನ ಸಿಗರೇಟ್ಗಿಂತ ಇವರೇ ಜಾಸ್ತಿ ಸೇತ್ತವ್ರೆ. ಪಾಪ ಸೇರ್ತಾ ಇಲ್ಲ. ನೆನೆ ಬಂದ್ಬಿಟ್ಟು ದಯವಿಟ್ಟು ನನಗೆ ಗಾಡಿ ಚೇಂಜ್ ಮಾಡಿ. ನಾನು ಹೇಳಿದೆ, ಯಾರು ಚೇಂಜ್ ಮಾಡೋದು, ಯಾರನ್ನ ಹಾಕೋದು, ಯಾರು ಆ ಗಾಡಿಗೆ ಹೋಗಲ್ಲ, ಯಾಕಂದ್ರೆ ಎಲ್ಲ ಚೇಂಜ್ ಮಾಡ್ಕೊಂಡು ಸೇರೋದು. ಎಷ್ಟು ಬೈ ನೀವು ಎಣ್ಣೆ ಸಿಗರೇಟ್ ತಗೊಂಡಿರೋದು? ಕಮ್ಮಿ ಬೈ ಅಲ್ಲ ಬೈ, ಟೋಟಲ್ ಬೆಂಗಳೂರಿಂದ ಖರ್ಚಾಗಿರೋದು ಒಂದು ಕರ್ಟನ್ ಅಂದ್ರೆ ನಂಗೆ ಗೊತ್ತಿಲ್ಲ, ಹೇಳಿ. 20 ಪ್ಯಾಕ್ ಸುಳ್ಳು ಬೈ, ನೀವು ಯಾಕೋ ಸುಳ್ಳು. ಅವನೇ 20 4 ವರ್ಷ ನೀವು ಹೇಳಿದ್ ಏನೋ ನಂಗೆ ಹೊಡಿತಲ್ಲ ಅಲ್ಲಿ ಬೈ. ನಂಗೆ ನಿನ್ನೆ ಸಲಾಮ್ ಕೊಟೇಶನ್ ಕೊಟ್ಟ, 500 ರೂಪಾಯಿ ಸಿಗರೇಟ್ ಹೊಡೆದೋರ್ಕೊಂಡು ಒಂದ ಬರೀ ಕಮ್ಮಿ ಬೈ. 5,000ಗಿಂತ ಜಾಸ್ತಿ. ನೋಡಿ 5,000ಗೆ ಎಷ್ಟು 20 ಪ್ಯಾಕೆಟ್. ಪಾಪ ಏನ್ ಮಾಡೋದು ಅಂತ ಏನು ಬೈ, ಏನಾದ್ರು ಮಾಡಿ ಸ್ವಲ್ಪ. ಒಳ್ಳೆ ಇಳಿದಾದ್ಮೇಲೆ ನೋಡಿರಿ. ನಾನಾದ್ರೂ ನಿಲ್ಲಿಸ್ತಾ ಇದ್ದೀನಿ, ನಮ್ಮ ಹುಡುಗ ನಿಲ್ಲಿಸ್ತಾ ಇಲ್ಲ. ನಾನು ಮೈಸೂರಿಂದಾನೆ ಟೆನ್ಷನ್ಗೆ ಎಳಿತಾನೆ ಇದೆ. ಬೇಡ ಸುಮ್ಮನೆ ಇರು ಅಂದ್ರೂ ನೀವು ಹೇಳ್ತಾ ಇರೋದು ಯೂಟ್ಯೂಬಲ್ಲಿ ಇದು ಎಲ್ಲರಿಗೂ ಗೊತ್ತಾಗುತ್ತೆ. ಆಮೇಲೆ ಸುಮ್ಮನೆ ನಾನು ಗೊತ್ತಾ, ನೇರ ನಿಟ್ಟ ದಿರ ನಿರಂತರ ಸುವರ್ಣ ನ್ಯೂಸ್ ತರ ನಾನು ನೇರ ನಿಟ್ಟ ನಿರಂತರ. ನಾನು ಏನೇನು ಮಾಡೋರು? ಬಿಸ್ಕು ಹೊಡೆದವನೆ, ರಾತ್ರಿ 5 ಬೀರ್ ಹೊಡೆದವನೆ, 1 ಪ್ಯಾಕ್ ಸಿಗರೇಟ್ ಹೊಡೆದವನೆ. 5 ಬಿಯರ್ 1 ಪ್ಯಾಕ್ ಸಿಗರೇಟ್. ಊಟ ಇಲ್ಲ ಲೇ ಅಪ್ಪ, ದಯವಿಟ್ಟು ಹಂಗೆ ಮಾಡಬೇಡ ಗುರು. ನೀನು ಕೈ ಮುಗಿತೀನಿ. ನೀನ್ ಮನೆಗೆ ಹೋದ್ಮೇಲೆ ಬಿಯರ್ ಬೇಕಾದ್ರೆ ಟ್ರಿಪ್ಸ್ ಹಾಕ್ಸ್ಕೊಂಡ್ ಬಂದ್ಕೊಂಡ್ಬಿಡು. ಬೆಳಗ್ಗೆ ಎದ್ಬಿಟ್ಟು ಕರಿತಾನೆ, ಕರೆದ್ಬಿಟ್ಟು ಏನ್ ಮಾಡ್ದ, ಬಾರ ಕಾಲ್ ತುಣಿಯೋ, ಸೊಂಟ ತುಣಿಯೋ, ಇದೆಲ್ಲ ತುಂಬ್ಕೊಡ್ಬಿಟ್ಟು ಹೇಳೋ ಗೊತ್ತಿಲ್ಲ ಗುರು. ಹಾಕೊಂಡ್ ತುಣ್ದೆ. ಯಾರ್ದೋ ಗಾಡಿ ಪಂಚರ್ ಆಯ್ತಲ್ಲೋ, ಏನ್ ಹೇಳ್ದೈತೆ ಏನೋ ಗುರು. ಇವ್ರ ಬಾಯ್ಸು ಏನ್ ಎಂಜಾಯ್ ಮಾಡ್ತಾರೋ ಗೊತ್ತಿಲ್ಲ. ಅಪ್ಪ ಮಾತಾಡಕ್ಕಾಗಲ್ಲ. ಓಕೆ, ಮುಳ್ಳಿಯವ್ರು ಹೇಗಿದ್ದೀರಾ? ಸೂಪರ್. ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಓಕೆ. ಏನಾದ್ರು ಏನು ಮಾಡೋದು ಹೇಳಿ, ನೀವೇ ಪರಿಹಾರ ಕೊಡಬೇಕು. ಏನು ನನಗೆ ಆಪ್ಷನ್ ನನಗೂ ಗೊತ್ತಾಗ್ತಿಲ್ಲ. ಯಾಕೆ ಗೊತ್ತಾ, ಏನು ಗೊತ್ತಾ, ನಿಮ್ಮನ್ನ ನನಗೆ ಚೇಂಜ್ ಮಾಡೋದು ದೊಡ್ಡ ವಿಷಯ ಏನಿಲ್ಲ. ಆ ಗಾಡಿ ಯಾರು ಹೋಗ್ತಾ ಇಲ್ಲ. ನೀವು ಒಪ್ಕೊಂಡಿದ್ದೆ ಪ್ರಾಬ್ಲಮ್ಮು. ಹಂಗೆ ಬರಲ್ಲ ಅದು. ನಿಮ್ಗೆ ಆಲ್ರೆಡಿ ನಿಮ್ಗೆ ಅಲ್ಲೇ ಬೆಂಗಳೂರಲ್ಲಿ ಅಲರ್ಟ್ ಮಾಡ್ಬಿಟ್ಟಿದ್ದೆ ನಾವು. ಅಲ್ಲ ಕರೆಕ್ಟೇ, ಹಂಗ ಅದು ಬೆಸ್ಟು. ಏನ್ ಶುರು ಮಾಡೋದು? ಆಲ್ರೆಡಿ 3 ಜನ ಸೇರಿ ಒಬ್ಬರೇ ಹೊಡಿತಾ ಇದ್ದೀರಾ, ಅವ್ರಿಗಿಂತ ಜಾಸ್ತಿ ಹೊಡಿತಾ ಇದ್ದೀರಾ ನೀವು. ಏನೋ ಗುರು ಗೊತ್ತಿಲ್ಲ. ಲಗೇಜ್ಗಳೆಲ್ಲ ರೆಡಿ ಮಾಡ್ತಾ ಇದೀವಿ, ಇನ್ನು ಬಾಯ್ಸ್ ಎಲ್ಲ ರೆಡಿ ಆಗಬೇಕು. ಟಿಫನ್ಗೆ ಕಾಯ್ತಾ ಇದೀವಿ. ಮಾರ್ನಿಂಗು ಟಿಫನ್ ಈ ಥರ ಇದೆ. ಇದು ಈ ಕಡೆ ಸ್ವಲ್ಪ ಸ್ಪಿಟಿ ಕಡೆ ಎಲ್ಲ ಬಂದರೆ ಸ್ವಲ್ಪ ಬೌದಿಷ್ಟು ಜಾಸ್ತಿ. ಸೊ ಆ ಕಡೆನೇ ಬೇರೆ ಇತ್ತು, ಈ ಸ್ಪಿಟಿ ವ್ಯಾಲಿನೇ ಬೇರೆ ಕಡೆ. ಒಂಥರ ಕಲ್ಚರ್ ಎಲ್ಲ ಬೆಳಗ್ಗೆ ಆಲೂ ಪರೋಟ ಫುಲ್ ಇಡೀ ಟೀಮ್ ಎಲ್ಲ ಇದ್ದೀವಿ. ಟ್ಯಾಬು ಕೇವ್ಸ್ಗೆ ಲೈಟಾಗಿ ಟ್ರಕ್ ಮಾಡಬೇಕು. ಫುಲ್ಲು ಟ್ಯಾಬು ವಿಲೇಜ್. ನೋಡಿ ಟಾಪಿಗೆ ಬಂದು
ಫುಲ್ಲು ಟ್ಯಾಬು ಸಿಟಿ. ಸೊ ಇದು ಟೆಂಪಲ್ ಥರ ಏನಿಲ್ಲ, ಇಲ್ಲಿ ಕೇವ್ ಇದೆ. ಇದು ಈ ಕೇವ್ ಅಲ್ಲ, ಆ ಕಡೆ ಇದೆ ನೋಡಿ. ಅವಾಗಿನ ಒಂದು ಮಣ್ಣಿನ ಮನೆ. ಇವ್ರು ಈಗಲೂ ಅಷ್ಟೇ ಇಲ್ಲಿರೋಲ್ಲ ಇದೇ ಥರ ಮನೇಲೇ ಇರ್ತಾರೆ. ಯಾಕೆಂದರೆ ಬೆಚ್ಚಗಿದೆ ನೋಡಿ, ಇಲ್ಲಿ ಬೆಚ್ಚಗಿದೆ. ಸೊ ಯಾವುದೇ ಥರ ಇಟ್ಕೆಯಲ್ಲಿ ಕಟ್ಟಲ್ಲ ಇವರು, ಮಣ್ಣು ಕಲ್ಲು. ಸೊ ಬೆಚ್ಚಗಿರುತ್ತೆ ನೋಡಿ, ಎಲ್ಲ ದೊಡ್ಡ ದೊಡ್ಡ ರೂಮ್ಸ್ಗಳು. ಸೊ ಇದು ಜಸ್ಟ್ ಇದೊಂದು ಸಿಂಪಲ್ ಎಕ್ಸಾಂಪಲು. ಬೆಳಗ್ಗೆ ಬರೋಕ್ಕೆ ಈ ಥರ ಮಾಡ್ಕೊಂಡಿರ್ತಾರೆ. ಎಷ್ಟು ಬೆಚ್ಚಗಿದೆ ಗೊತ್ತಾ ಹೊಡೆ. ಸೊ ನೋಡಿ, ಇದು ಕೇವ್, ಟ್ಯಾಬು ಕೇವ್. ಒಳಗಡೆ ಅಷ್ಟೇ. ಏಯ್ ನಾಯಿ ನೋಡಿ ಕ್ಯಾಪ್ ಎತ್ಕೊಂಡು ಹೋಗ್ತೈತೆ. ಇವೊಂದು ವರುಣ್ದು. ಏಯ್ ಏದಿ ಏಯ್ ನೀನೇ ಕೊಟ್ಟೆ ಬಿದಾಯ್ತಾ? ಕೈಯಲ್ಲಿ ಇಟ್ಕೊಂಡು ಹೋಯ್ತಾ ಇದೆ, ಎತ್ಕೊಂಡು ಹೊಂಟೋಯ್ತು. ಏಯ್ ನೋಡಿ, ಏ ಬಿಡಿ ಬಿಡಿ. ಫೋಟೋ ಗಲಾಟಿ ನೋಡ್ತೀರಾ ಇಲ್ಲಿ ಐ ಲವ್ ಹಾಸ್ಪಿಟಲ್, ಹಂಗೆ ನೋಡಿ. ನೋಡಿ 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 ಹಂಗೆ ಸುಮ್ಮನೆ. ಹಾಂ ನಾ ಬೋಟ್ನ ಬಿಚ್ಕೊಂಡು ಮನೆಗೆ ಎತ್ಕೊಂಡು ಹೋಗ್ಬಿಡೋದೇ. ಹಾಂ ಏಯ್ ಸುಮ್ಮನೆ. ಇವತ್ತು ನೋಡಿ ಫುಲ್ಲು ಅಡ್ವೆಂಚರ್ ಇದೆ. ಫುಲ್ಲು ಟ್ಯಾಬೋಟು ನಾವು ಏನು ದನ್ಕರ್ಗೆ ಹೋಗ್ತಾ ಇದೀವಲ್ಲ, ಫುಲ್ಲು ಆಫ್ ರೋಡ್ ಇದು. ಎಷ್ಟೋ ಕಿಲೋಮೀಟ್ರ್ ಆಫ್ ರೋಡು. ಸೊ ರಿಯಲ್ ಸ್ಪಿಟಿಯ ಒಂದು ಅಡ್ವೆಂಚರ್ ರೂಟ್ಸ್ ಇದು. ಸ್ನೋ ಟೈಮಲ್ಲಂತೂ ಫುಲ್ ನೋಡಿ ಮಣ್ಣೆಲ್ಲ ಎಳ್ಕೊಂಡು ಬಂದ್ಬಿಟ್ಟಿದೆ. ಇಷ್ಟೇ ದಾರಿ ಇರೋದು. ಓ ನೋಡು, ಇಲ್ಲಿ ನೋಡಿ ಮಣ್ಣೆಲ್ಲ ಇಲ್ಲಿಗೆ ಬಂದ್ಬಿಟ್ಟಿದೆ ಪಕ್ಕದಲ್ಲೇ. ಫುಲ್ ಬಂದೈತೆ. ನಮ್ಮ ಗಾಡಿ ನೋಡಿ ಎಲ್ಲಿ ನಿಲ್ಸಿದೀವಿ ಫೈನಲಿ. ಫುಲ್ಲು ನೀರು ಪ್ರೆಸ್ಸಲ್ಲಿ ನಿಲ್ಸ್ಬಿಟ್ಟಿದೀವಿ. ನೀರೋಯ್ತಾ? ಜಾಲಿ 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 ಜಾಲಿ. ನಾವಿಬ್ರು ಎರಡೇ ಗಾಡಿ ಬಂದಿರೋದು 4x4. ಯಾರು ಬರಲಿಲ್ಲ. ಸೊ ಆ್ಯಕ್ಚುಲಿ ವಾವ್, ನೀರಲ್ಲೇ ಇಳಿಸ್ಬಿಟ್ಟಿದ್ದೀವಿ ಫುಲ್ಲು ಆಲ್ಮೋಸ್ಟ್ ನೋಡಿ. ಹೋಣ ಸೊ ಟ್ಯಾಬಟ್ಟು ದನ್ಕರ್ಗೆ ಹೋಗೋ ರೂಟ, ಕಾಸಾ ರೂಟಲ್ಲಿ. ಸೊ ಒಳ್ಳೆ ಎಂಜಾಯ್ ಮಾಡೋಕ್ಕೆ ಮಾತ್ರ. ರಿವರ್ ವಾಟರ್ ಕ್ರಾಸಿಂಗ್ ಮಾಡೋರು ಮಾಡ್ಬೋದು. ಹಿಂದೆಗಡೆ ಗ್ಲೇಷಿಯರು, ಒಳ್ಳೆ ಡ್ರೋನ್ ಶಾಟ್ಸ್ ತೊಗೋಬೋದು ತೊಗೊಂಡು. ವಿಂಟರ್ ಸ್ಪಿಟಿ ಹೆಂಗಿದೆ ನೋಡಿ ಬ್ಯಾಕ್ಗ್ರೌಂಡು. ಒಳ್ಳೆ ಅಡ್ವೆಂಚರು. ನೀರಲ್ಲಿ ನುಗ್ಸಿದ್ದೆ ನಾನು, ನೋಡಿರ್ತೀರ. ಅದೊಂದು ಟೀಮ್ ಬಂದಿದೆ, ಅವರು ಚಂಡೀಗಢದಿಂದ ಹೈಯರ್ ಮಾಡಿದ್ದಾರೆ, ಕರ್ನಾಟಕ ಟೀಮು. ಅಲ್ಲಿ ಕಾಣಿಸ್ತಿದೆ ನೋಡಿ, ಅವರೆಲ್ಲ ಕರ್ನಾಟಕ ಟೀಮ್ ಅವರು. ಫುಲ್ಲು ಜಿಮ್ನಿ ತೊಗೊಂಬಂದಿದ್ದಾರೆ. ಫುಲ್ಲು ಸೂಪರ್. ದನ್ಕರ್ ಗೋಂಪ ಇದು ತುಂಬ ಹಳೇದು, ತುಂಬ ವರ್ಷದ್ದು. ಹೈ ಆಲ್ಟಿಟ್ಯೂಡಲ್ಲಿದೆ. ಡ್ರೋನ್ ಶಾಟೆಲ್ಲ ಆಡಿಸ್ದೆ. ಜಸ್ಟ್ ಇದೇನಿಲ್ಲ, ಒಂಥರ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದು. ಹಿಂಗಿದೆ ನೋಡಿ, ಇದೆಲ್ಲ ಇದೆ ತುಂಬ. ಅಲ್ಲ ಇದೆಲ್ಲ ಸಾವಿರಾರು ವರ್ಷದ ಹಳೇದು ಅಂದರೆ ನಾವು ಇವಾಗ ನೋಡ್ತಾ ಇದ್ದೀವಲ್ಲ, ಹಿಂಗೆ ಯಾವ ಥರ ಇರುತ್ತೆ ಹೇಳಿ. ಲೈಫೇ ಒಂಥರ. ಇವರೆಲ್ಲ ಹೆಂಗೆ ಬದುಕ್ತಾರೆ? ಇಲ್ಲಿ ಏನೂ ಬೆಳೆಯಲ್ಲ. ಇಲ್ಲಿ ಸಣ್ಣಪ್ಪ ಒಂದೊಂದು ಕಡೆ ಮಾತ್ರ ತರಕಾರಿಗಳು ಬೆಳ್ಕೊಳ್ತಾರೆ. ತಲೆ ತಿರುಗ್ತದೆ. ಆ್ಯಕ್ಚುಲಿ ಆಲ್ಟಿಟ್ಯೂಡಲ್ಲಿದ್ದೀವಿ,
ತಲೆ ಒಂಥರ ಆಗುತ್ತೆ. ಗಾಂಪಾ ಧನ್ಕರ್ ಮಾನಿಸ್ಟ್ರಿ. ಏನು ಬೈ ಮಾಡ್ತಿದ್ದೀರಾ? ಹಾಂ, ನಾವು ಅಲ್ಲಿಗೆ ಹೋಗ್ತೀವಿ ಮೇಡ. ವ್ಯೂ ನೋಡಿ ಇಲ್ಲಿಂದ ಹೆಂಗಿದೆ. ಏನು ಹೈಟಲ್ಲಿ ಕಟ್ಟೋರು ಇದನ್ನ. ಇದಿರೋದೇ ಹೈಟಲ್ಲಿ, ಎಲ್ಲ ಮಣ್ಣಲ್ಲೇ ಕಟ್ಕೊಂಡಿದ್ದಾರೆ. ಸೂಪರ್. ಗ್ಲೇಷಿಯರ್ಸ್. ಚಳಿ ಅಂತೂ ಗುಮ್ತಾ ಇದೆ. ಎಷ್ಟು ಬಿಸಿಲು ಇದೆಯೋ ಅಷ್ಟು ಚಳಿ. -ಡಿಗ್ರಿಲೇ ಇದೆ ಈಗಲೂ. ಮನೆಗಳು ನೋಡಿ, ಲೈಫ್ಟು ಸೋಲಾರ್ಗಳು ಹಾಕ್ಕೊಂಡವ್ರು. ಈಗ ಸ್ವಲ್ಪ ಎಲ್ಲ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೋತವ್ರೆ. ನೆಟ್ವರ್ಕ್ ಅಂತೂ ಸಿಗ್ತಾ ಇದೆ ಇವ್ರಿಗೆಲ್ಲ. ಜಿಯೋ ಅವರು ಮತ್ತು ಏರ್ಟೆಲ್ ಅವರು ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಇದು ನೋಡಿ, ಹಂಗೆ ಆರ್ಬಿಡು ಬಾ, ಆರ್ಬಿಡು, ಸೈಡ್ ಕೊಡ್ತೀವಿ. ಹಾಂ, ಕಮಾನ್, ಆರು. ಜಾಕಿ ಚೈನ್, ಬ್ರೂಸ್ಲಿ ಎಲ್ಲ ಬೈ, ಜಾಕಿ ಚೈನ್ ಹುಸಿ ಆಡಲ್ಲ. ದಿಸ್ ಇಸ್ ಟೆಂಪಲ್ ಪ್ಲೇಸ್, ನಾಟ್ ಎ ಫನ್ ಪ್ಲೇಸ್. ಪ್ಲೀಸ್ ಬಿ ಕೂಲ್. ದಿಸ್ ಇಸ್ ಟೆಂಪಲ್ ಪ್ಲೇಸ್. ಇಲ್ಲೊಂದು ನೋಡಿ, ಕನಕನ ಕಿಂಡಿತಾರೆ ಹೆಂಗಿದೆ. ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ಓ ನಾಳೆ ಯಶೋರು ನಿನ್ನ ಕರೆಸಿ ನಿನಗೆ ಸನ್ಮಾನ ಮಾಡೇ ಮಾಡ್ತಾರೆ ನೋಡಿ. ಯಶೋರು ಅಭಿಮಾನಿಯವರು ಪಾಪ ಧನ್ಕರ್ ಮಾನಿಸ್ಟ್ರಿ ಪಿಟಿಲಿ ಪಾಪ ಇವರು ಬಂದು ಫ್ಲಾಗ್ ಹಾರಿಸ್ತವ್ರೆ. ದಯವಿಟ್ಟು ಈ ವಿಡಿಯೋ ಯಾರಾದ್ರು ನೋಡಿದ್ರೆ ಯಶೋರ್ಗೆ ಇದು ಫಾರ್ವರ್ಡ್ ಮಾಡಬೇಕು. ಈ ಕ್ಲಿಪ್ನಾದ್ರೂ ಬಂದು ಅವ್ರಿಗೊಂದು ಫೋಟೋ ಕೊಟ್ಟರೆ ಸಾಕು ಯಶೋರು. ಓಡಾ ನಿಮ್ಮ ಫ್ರೆಂಡ್ಸ್ ಒಂದು ನಿಮ್ಮ ಗ್ರೂಪ್ ಒಂಥರ ಅಲ್ಲ, ಡಿಫ್ರೆಂಟ್. ಏನಾಯ್ತು ಗೊತ್ತಾ, ನಿನ್ನೆ ನನಗೆ ಇಬ್ರು ನಿದ್ದೆ ಮಾಡ್ತಾ ಇದ್ದೀನಿ, ಫುಲ್ ಒಳ್ಳೆ ನಿದ್ದೆನಿದ್ದೀನಿ. ಅಯ್ಯ ಇವ್ರು ಅಬೇಡ ಹೊಡೆದಾಡ್ತಾರೆ. ಏ ಸುಮ್ಮನೆ ಇರೋ ಸರಿ, ನೀ ಹಿಂದೆ ಕೂತ್ಕೊಂಡು ಗಾಡಿ ಓಡಿಸ್ರೆ. ನೀವ್ ಗಾಡಿ ಕೇಳ್ಬಿಡ, ಇದು ಗಾಡಿ ಕೇಳ್ಗಡೆ ಮುಗಿಯಲ್ಲ ಕತೆ. ಟೀಚರ್ ಹೊಡೆದಿದ್ರು ಗೊತ್ತ ಒಂದು ವಿಡಿಯೋದಲ್ಲಿ, ನಾನು ಮಿಸ್. ನೋಡು ಸ್ನೋಲ ಮಳ್ತಾರ ತತ್ತವ್ರೆ. ಏನ್ ಆಗ್ತಿರ್ತಾ ಇದ್ಯಾ? ಬಿಡ್ರು ಸಾಕು, ಸತ್ಕಿತ್ತೋಗ್ಬಿಡೋಣ ಮೇಲೆ. ಸಾಕು. ನಿನ್ಗೆ ಹಾಕಿದ್ದವನು ಅಷ್ಟೇ ಮಾಡಿದ್ರು. ನೋಡು ಬೈ, ಅಲ್ಲ ಬೈ, ಫಸ್ಟ್ ಹಾಕ್ದ, ನಾನು ಹಾಕ್ದೆ ಮುಗ್ದೋಯ್ತು. ಆನ್ ದಿ ವೇ ಧನ್ಕರ್ನ ಮುಗಿಸ್ಕೊಂಡು ನಾವು ಕಾಸಾ ಕಡೆ ಹೋಗ್ಬೇಕಾರೆ ಒಂದು ಒಳ್ಳೆ ಫ್ರೋಝನ್ ಲೇಕ್ ಕಾಣಿಸುತ್ತೆ. ಫ್ರೋಝನ್ ಲೇಕ್ ಅಲ್ಲ, ಫ್ರೋಝನ್ ಫಾಲ್ಸು. ಸೂಪರ್ ಬ್ಯೂಟಿಫುಲ್ ಆಗಿದೆ. ಒಂದು ಕಡೆ ನೀರು ಬರ್ತಾ ಇದೆ, ಇನ್ನೊಂದು ಕಡೆ ಎಲ್ಲ ಫ್ರೋಝನ್ ಆಗಿಬಿಟ್ಟಿದೆ. ಸೂಪರ್. ಫ್ರೋಝನ್ ಕೆಫೆ ಇದೆ ಇಲ್ಲಿ, ಅಲ್ಲೇ ಇದೆ ಫ್ರೋಝನ್ ಕೆಫೆ. ಕೇಳ ಕ್ಲೋಸ್ ಆಗಿದೆ ಅದೇ ಇವಾಗಿಲ್ಲ. ನೋಡಿ, ಅದು ಒಂದು ಕಡೆ ಫ್ರೋಝನ್ ಆಗಿದೆ, ಇನ್ನೊಂದು ಕಡೆ ಮೇಲ್ಗಡೆ ಕಿತ್ಕೊಂಡ್ಬತ್ತಾ ಇದೆ. ಫೈನಲಿ ಗಾಜಾ ಎಂಟ್ರಿಗೆ ಆಗಿದ್ದೀವಿ, ಗಾಜಾ ಸಿಟಿ ಟೌನ್ಗೆ. ಇಲ್ಲಿ ಇವತ್ತು ನಾವು ಡೈರೆಕ್ಟಾಗಿ ಚಿಚಮ್ಗೆ ಬ್ರಿಡ್ಜ್ ಹೋಗ್ಬಿಡೋಣ ಅಂತ. ಪೆಟ್ರೋಲ್ ಬಂಕ್ ಎಲ್ಲ ಐತೆ. ಗಾಜಾ ಸಿಟಿ ಒಳಗಡೆ, ಟೌನ್ ಒಳಗಡೆ ಹೆಂಗಿದೆ ಗೊತ್ತಾ, ಗ್ಲೇಷಿಯರ್ ಊರೊಡನೆ. ಗಾಂಪಾಸ್ ಇದೆ, ಗಾಂಪಾಸ್. ಪೆಟ್ರೋಲ್ ಬಂಕು ಕಾಜಲ್ಲಿದೆ, ಇದಕ್ಕೆ ಹಾಕ್ಸ್ಬೇಕು. ನಾವೇನು ಪಂಪ. ಸೊ ಇವಾಗ ನಾವು ಇದೀವಿ ಕಾಜಾದಲ್ಲ, ವರ್ಲ್ಡ್ ಹೈಯೆಸ್ಟ್ ರಿಟೇಲ್ ಔಟ್ಲೆಟ್ HPS ಕಾಜಾ. ಸೊ 12,270
ಸ್ಕ್ವೇರ್ ಫೀಟಲ್ಲಿರೋವಂಥ ಒಂದು ಪೆಟ್ರೋಲ್ ಬಂಕ್ ಇದು. ಸೊ ಈ ಕಡೆ ಇದೊಂದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಸೊ ಕಾಸ ಕಡೆ ನೋಡಿ ಯಾರು ಟೀಮಲ್ಲೆಲ್ಲ ಬಂದವ್ರೆ. ಓ ಇವ್ನು ಹತ್ಬಿಟ್ಟು ಅವ್ನಿಗುರು ಅಲ್ಲಿ ಹತ್ಬಿಡು ಗುರು ಮೇಲೆ. ಸೊ ಅಲ್ಲಿ ಇಂಡಿಯನ್ ಆಯಿಲ್ ಮೇಲೆ ನೋಡಿ ಜಟಾಯು ಬಂದಿದ್ದಾರೆ ಆಲ್ರೆಡಿ. ಇವಾಗೆ ಬಂದಿರೋದು ಹಾಕ್ಬಿಟ್ಟು ಹೋಗಿದ್ದೀವಿ ಅಷ್ಟೇ. ಕಿತ್ತಾಕ್ಬಿಟ್ಟಿರ್ತಾರೆ ಏನಾರು ಬಂದು ಇಲ್ಲ ನೋಡಿ ಯಾರು ಕಾಣಿಸ್ತಾ ಇದೆಯಾ? ಕರ್ನಾಟಕ ಇದೆ ರೀ, ಅದು ದೊಡ್ಡಬಳ್ಳಾಪುರದ್ದು ಒಂದು ಯಾವುದೋ ಬ್ರದರ್ಸ್ ಅಂತಿದ್ದಾರೆ. ಗೊತ್ತಾಗೋದೇ ಇಲ್ಲ ಗುರು. ಕರೆಕ್ಟಾಗಿ ಕಣ್ಣಿಟ್ಟು ಮಾಡಬೇಕು. ಕನ್ನಡ ವರ್ಡ್ ಇದ್ರೆ ಟಕ್ಕಂತ ಗೊತ್ತಾಗ್ಬಿಡುತ್ತೆ. ಅದೇ ಮಾಡೋದು ನಾವು ತಪ್ಪುಗಳು. ಹಾಂ ಏನು ಗುರು ನಾನೇನೋ ವಿಡಿಯೋ ಮಾಡ್ತಿದ್ದೀನಿ, ಏನು ಕೇಳ್ತಾ ಇದ್ದೆ ನೀನು? ಪೆಟ್ರೋಲ್ ಬಂಕಲ್ಲಿ ಟಾಯ್ಲೆಟ್ ಇರ್ತದೆ ಇಲ್ಲ ರೋಡಲ್ಲಿ ಎಲ್ಲರೂ. ನಮ್ಮ ವಿ ಕೆ ಕಿರಣ್ ಅವರು ಇಲ್ಲಿ ಸಿಗೋರೆ. ನಮ್ಮ ಇವರು ಯಾವ ಎಕ್ಸ್ಪ್ರೆಷನ್ ಬಂದರೆ ಸೈಡ್ ಹಾಕೋದು ರಾಕ್ ಆ್ಯಂಡ್ ರೋಡ್ ಎಲ್ಲಿರೋದವರು ಬಂದೈತೆ ನಿಮ್ದೇನಾ ಬ್ಯಾಕಪ್ಪು? ಸಿಕ್ಕಿದ್ರು ಮೆಸೇಜ್ ಮಾಡಿದ್ರು ಇರಬೇಕು ಅಂತ. ಇಲ್ಲಿ ನೋಡ ಸ್ಪೀಟಿ ರೈಡ್ ಒಂದು, ಬಟ್ ನಾ ಬೈಕಲ್ಲಿ ಹೋಗಲ್ಲ ಅಂದಕ್ಕೆ ಇವರು ಯಾವುದೋ ರಾಕ್ ಆ್ಯಂಡ್ ರೈಡ್ ಅವ್ರ ಜೊತೆ ಜಾಯ್ನ್ ಆಗಿದ್ದಾರೆ. ಸೂಪರ್. ನೀವೊಬ್ಬರೇನಾ ಕನ್ನಡಿಗರು? ಇನ್ನೊಬ್ಬ ಭರತ್ ಅಂತ ಮುಂದೆ. ಓಕೆ ಸೂಪರ್.